ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹೌದು, ನೋಡ್ತಾ ಇದ್ದೇವೆ. ಅಲ್ಲ, ಈಗ ಸದ್ಯಕ್ಕೆ ಇರೋದ್ರಲ್ಲಿ ಒಂದು ಗ್ರಾಮೀಣ ಪ್ರತಿಭೆ ಅಂತ ಗಿಲ್ಲಿ. ಅಲ್ಲ, ಗಿಲ್ಲಿ ಗೆಲ್ಬೋದು ಅಂತ ಎಲ್ಲರಿಗೂ ಒಪ್ಪಿದೆ. ನೋಡಬೇಕು ಲಾಸ್ಟಲ್ಲಿ ಏನಾಗುತ್ತೆ ಅಂತ ಅನ್ನುತ್ತೆ. ಯಾಕೆಂದರೆ ಬಿಗ್ ಬಾಸಲ್ಲಿ ಒಂದು ಸಾರಿ ಗ್ರಾಮೀಣ ಪ್ರತಿಭೆಗೆ ಇನ್ನೊಂದು ಸಾರಿ ಕೊಟ್ಟು ನೋಡೋಣ. ಈಗ ಅಲ್ಲೇ ಹನುಮಂತಗೆ ಒಂದು ಸಾರಿ ಆಗಿದೆ, ಅದೇ ಥರ ಇವರು ಇನ್ನೋಸೆಂಟು. ಸೊ ಬಟ್ ಯಾರೇನಂತ ಏನು ಅನ್ನೋದು ಗೊತ್ತಿಲ್ಲ. ಬರೀ ಒಂದು ಹಾಸ್ಯ, ಯಾವುದೇ ರೀತಿಯ ಒಂದು ಮುಚ್ಚುಮರೆ ಇಲ್ಲ, ಓಪನ್ ಮೈಂಡು. ಬಿಗ್ ಬಾಸ್ ಏನು ಅನ್ನೋದು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಂಡಿರೋದು ಇರೋ ಕಂಟೆಂಟಲ್ಲೇ ಇವರೊಬ್ಬರು ಬೆಸ್ಟು, 100%. ಯಾಕೆಂದರೆ ಲಾಸ್ಟ್ ಟೈಮು ಸುದೀಪ್ ಅವರೇ ಹೇಳಿದ್ದಾರೆ ವಾರದ ಮಾತುಕತೆಯಲ್ಲೇ, ಆವಾಗಲೇ ಗೊತ್ತಾಗಿದೆ ಇಂಡು ಏನು ಅಂತ. ಅದರಿಂದ ಗಿಲ್ಲಿ ಗಿಲ್ಲಿ ಆಟ ಇಷ್ಟ ಆಗ್ತಾಯಿದೆ. ಯಾಕೆಂದರೆ ಇವಾಗ ಗಿಲ್ಲಿ ಇರೋದೇ ಹಿಂಗೆ, ಯಾರೇನೇ ಅನ್ಕೋಬೋದು. ಯಾಕೆಂದರೆ ಅವರು ಮುಗ್ಧತೆ, ಇವತ್ತು ಅವರು ರೈತಾಪಿ ವರ್ಗದಿಂದ ಬಂದಿರೋದ್ರಿಂದ ಅವ್ರಿಗೆ ಯಾವುದು ಈ ಬೆಂಗಳೂರು ಸಿಟಿ ಏನು ಇವತ್ತು ಸಿಟಿ ಜನ ಏನಿದೆ ಒಳಗೊಂದು ವರ್ಗ ಅನ್ನೋದನ್ನು ತಳ್ಕೊಬಳಕ್ಕೆ ಏನಿಲ್ಲ ಅವ್ರ ಹತ್ರ. ಏನದು ನೇರ ಅದ್ರ ಪರಿಣಾಮ ಏನಾದರೂ ಆಗಲಿ ಆಮೇಲೆ ನೋಡ್ಕೊಳ್ಳೋಣ ಅಂತಾರೆ. ನೇರವ ಹೆಂಗಿದೆ ಏನು ಆಟ ಅವ್ರು ಆಡ್ತಾಯಿದ್ದಾರೆ. ಕೆಲವ್ರು ಹೇಳ್ತಾರೆ ಗೇಮ್ ಆಡೋಕ್ಕೆ ಬರೋಲ್ಲ, ಟಾಸ್ಕ್ ಬರೋಲ್ಲ ಅಂತ. ಬಟ್ ಇಲ್ಲ, ಅವ್ರು ಏನು ಕೊಟ್ಟಿದ್ದಾರೆ ಆ ಟಾಸ್ಕ್ ಅವ್ರು ಮಾಡಿದ್ದಾರೆ. ಈಗ ಅದು ನೋಡಿ ಕೆಲವ್ರಿಗೆ ಕಂಟೆಂಟ್ಗಳೇ ಆಗ್ತಾಯಿಲ್ಲ, ಹಂಗೆ ಗಿಲ್ಲಿ ಅಂತ. ಇವತ್ತು ಎಲ್ಲಿ ನೋಡಿದ್ರು ವೋಟಿಂಗ್ ಗಿಲ್ಲಿದ್ದೇನೆ. ಇವಾಗ ಕೆಲವೊಂದು ಬ್ಯಾಡ್ ಒಪಿನಿಯನ್ ಬರ್ತಾಯಿದೆ. ಯಾಕೆಂದರೆ ಬಿಗ್ ಬಾಸ್ ಒಳಗೆ ಇದ್ದು ಬಂದವರೇನೆ. ಯಾಕೆಂದರೆ ಅವ್ರಿಗೊಂಥರ ಏನೋ ಒಂದು ಜಲಸ್ಸು, ಅಯ್ಯೋ ಅವ್ರು ಯಾರೋ ಗೆಲ್ತಾನೆ ನಮ್ಮನ್ನೆಲ್ಲ ಬಿಟ್ಟು ಅಂತ. ಅದರಿಂದ ಇಲ್ಲ, ಈ ಸರಿ 100% ಗಿಲ್ಲಿನೇ. ಹೌದೌದು. ಇಲ್ಲ ಅವಳು ಏನಂದರೆ ಅವ್ರ ಫ್ಯಾಮಿಲಿ ಯಾವಾಗ ಫ್ಯಾಮಿಲಿ ರೌಂಡಲ್ಲಿ ಬಂದು ಅವಳಿಗೆ ಹೇಳ್ಕೊಟ್ಬಿಟ್ಟು ಹೋದಾಗಿಂದ ಇವಳು ಗಿಲ್ಲಿ ಸಪೋರ್ಟ್ ತೊಗೊಂಡ್ರೆ ನನಗೆ ವೋಟಿಂಗ್ ಬರುತ್ತೆ, ಓನ್ಲಿ ಗೇಮ್ಗೋಸ್ಕರ ಅಷ್ಟೇ, ಬೇರೆ ಇನ್ಯಾವುದೇ ರೀತಿಯ ಒಂದು ಇದು ಇಲ್ಲ. ಏನೋ ಒಂದು ಅಟ್ಲೀಸ್ಟು ಗೆಲ್ಲಕ್ಕಂತೂ ಇಲ್ಲ, ಆಗಲ್ಲ. ಫಸ್ಟ್ ವಿನ್ನರ್ ಆಫ್ ಆದರೂ ಬರೋಣ, ಆಗೋಣ, 6ರಲ್ಲಿ ಒಬ್ಬರು ಫೈನಲಿಸ್ಟ್ ಆಗೋಣ ಅನ್ನೋ ಒಂದು ಇದರಲ್ಲಿ ಕಂಟೆಂಟ್ ಇಟ್ಕೊಂಡು ಆಡ್ತಾ ಇರ್ಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲ. 100% ಯಾಕೆಂದರೆ ಅವ್ರು ಬಂದಿರೋದೇ ಬಣ್ಣದ ಜಗತ್ತಿಂದ ಅಲ್ವಾ. ಅವರಿಗೆ ಮೈಂಡ್ ಹೆಂಗಿದೆ ಅನ್ನೋದು ಗೊತ್ತಿದೆ. ಗೇಮ್ ಅಷ್ಟೇ ಇದು. ಈ ಗೇಮಲ್ಲಿ ಏನೇ ಆದರೂ ಆಗಲಿ ಗೆಲ್ಲಬೇಕು. ಅದಕ್ಕೇನು ಬೇಕೋ ನಾವು ಪ್ಲ್ಯಾನ್ ಮಾಡ್ಕೋಬೇಕಷ್ಟೇ. ಬಟ್ ಬೇರೆ ಇನ್ನೇನೂ ಇಲ್ಲ. ಇವ್ರು ಯಾರ್ಯಾರು ಹೇಳ್ದಂಗೆ ಅವ್ರು ಹಂಗೆ ಇವರಿದು ಅವೆಲ್ಲ ಇಲ್ಲ. ಯಾಕೆಂದರೆ ಒಂದು ಹೆಣ್ಮಗು ಬಗ್ಗೆ ಯಾರೇ ಆಗಲಿ ಸುಮ್ಮನೆ ಹಂಗೆ ಮಾತಾಡೋಕೆ ಹೋಗ್ಬಾರ್ದು. ಅವರೊಂದು ಗೇಮ್ ದೃಷ್ಟಿಯಲ್ಲಿ ಏನೋ ಒಂದು ಸಪೋರ್ಟಿಂಗು ಅಷ್ಟೇ. ಈಗ ಯಾರೇ ಆಗಲಿ, ನಾವೇ ಆಗಲಿ ಅಲ್ವಾ, ಯಾರೇ ಒಬ್ಬರು ಬ್ಯಾಕ್ ಸಪೋರ್ಟ್ ಇದ್ದಾಗ ಮೂವ್ ಮಾಡ್ಬೋದು, ಪುಷ್ ಮಾಡ್ಬೋದು, ನಾವು ಒಂದೇನೋ ಒಂದು ಅಚೀವ್ಮೆಂಟ್ ಮಾಡ್ಬೋದು. ಅದೇ ರೀತಿ ಬಿಗ್ ಬಾಸಲ್ಲಿ ಒಂದು ಅಚೀವ್ಮೆಂಟ್ ಮಾಡಬೇಕು ನಾನು ಅನ್ನೋ ಒಂದು ಕಂಟೆಂಟ್ ಇಟ್ಕೊಂಡು ಗಿಲ್ಲಿ ಸಪೋರ್ಟ್ ತೊಗೊಂಡ್ರೆ ಸ್ವಲ್ಪ ನನಗೂ ಸಪೋರ್ಟಿಂಗ್ ಮಾಡ್ಬೋದು ಜನ ಅಂತ. ಬಿಗ್ ಬಾಸ್ ಅಂತ ಗೆಲ್ಲಕ್ಕಾಗಲ್ಲ, ಅವ್ರು ಕಾಯೋರು. ಏನೋ ಫಸ್ಟ್ ರನ್ನರ್ ಅಫ್ಗೆ ಟ್ರೈ ಮಾಡ್ಬೋದು. ಇಲ್ಲ ಗೆಲ್ಲಲ್ಲ. ಯಾಕೆಂದರೆ ಅವ್ರ ಆ್ಯಟಿಟ್ಯೂಡೇ ಬೇರೆ. ನೋಡ್ಬಿಟ್ಟಿದ್ದೀವಿ ಅಲ್ಲೇ ಅವ್ರದ್ದೆಲ್ಲ. ನಾನು ಕನ್ನಡಪುರ ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ ಅಂತ. ಅದಿಲ್ಲ, ಬೇಡ. ಕೆಲಸನ ಬೇರೆಯವ್ರನ್ನ ಒಂದು ಸಾರಿ ಧ್ರುವಂತ ಇದ್ದಿದ್ದೂ ಇಲ್ಲ. ಯಾಕೆಂದರೆ ಅವನದೇ ಆದಂಥ ಏನೋ ಇದು, ನಾನೇ ಇರೋದು ಬೆಂಗಳೂರಲ್ಲಿ, ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಅನ್ನೋ ಒಂದು ಲೆಕ್ಕದಲ್ಲಿ ಹೋಗ್ತಾ ಇರೋದು ಆಯಪ್ಪ. ಈಗ ಇರೋ ಕಂಟೆಂಟಲ್ಲೇ ಬೆಟರ್ ದೆನ್ 190% ಗಿಲ್ಲಿ. ಯಾರೂ ಇಲ್ಲ ಸರ್, 100% ಗಿಲ್ಲಿ ಗೆಲ್ತಾನೆ. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಅನುಮಾನವೂ ಇಲ್ಲ. ಇನ್ನೊಂದು ಸರ್, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಸೈಲೆಂಟ್ ಆಗಿರ್ತಾರೆ, ಹೊರಗಡೆ ಬಂದ ತಕ್ಷಣ ಫುಲ್ ವೈಲೆಂಟ್ ಆಗಿಬಿಡ್ತಾರೆ, ಏನೆಲ್ಲ ಮಾತಾಡ್ಬಿಡ್ತಾರೆ. ಅದು ಏನಕ್ಕಂದರೆ ಒಂದು ಇದು TRP ತೋರಿಸ್ಕೊಳ್ಳೋದಕ್ಕೆ ನಾನು ಬಿಗ್ ಬಾಸಲ್ಲಿ ಇದು ಬಂದಿದ್ದೀನಿ, ಜನಕ್ಕೆ ಗೊತ್ತಾಗಬೇಕು. ಅದು ಜನ ಮರಿಬಾರ್ದು, ಇವ್ರು ಏನೋ ಹೇಳ್ತಾವನೆ ಅಂತ. ಈಗ ಫಾರ್ ಎಕ್ಸಾಂಪಲ್ಲು ಉತ್ತರ ಕರ್ನಾಟಕದಿಂದ ಏನು ಅವ್ರು ಹೇಳ್ತಾ ಇರೋದೇನೋ ಮಾಳು. ಯಾಕೆಂದ್ರೆ ಜಾನಪದ ಕಲಾವಿದರು ನಾವು ಬೆಲೆ ಕೊಡೋಣ. ಯಾಕೆಂದ್ರೆ ನಾವೊಬ್ಬರು ಕಲಾವಿದರುಗಳಾಗ್ಬಿಟ್ಟು ಅದನ್ನು ಬಿಟ್ಟು ನಾನು ಒಳಗಡೆ ಇದ್ದು ಏನು ಕಂಟೆಂಟ್ ಮಾಡಿದರೆ ಈಚೆ ಬಂದ್ಬಿಟ್ಟು ನಾನು ಹಂಗಾಗೋಯ್ತು ಹಿಂಗಾಗೋಯ್ತು. ಇಲ್ಲ, ಯಾಕೆ ಉತ್ತರ ಕರ್ನಾಟಕದಿಂದ ಹನುಮಂತು ಬಿಗ್ ಬಾಸ್ ಗೆದ್ದಿಲ್ವಾ?
ಈಗ ಹನುಮಂತು ನಿಮಗಿಂತ ಮುಗ್ಧ. ನೀವಾದರೂ 10 ಸ್ಟೇಜ್ ಮಾಡಿದ್ದೀರಾ, 10 ಕಾರ್ಯಕ್ರಮಗಳು ನೀಡ್ತೀರಾ, ನಿಮಗೆ ಅನುಭವ ಇತ್ತು. ಸ್ಟೇಜ್ ಫೇರ್ ಇದೆ, ಪಬ್ಲಿಕ್ಸ್ ಯಾವ ರೀತಿ ಎಂಡ್ ಮಾಡೋದನ್ನು ಗೊತ್ತಿತ್ತು. ಆದರೆ ಹನುಮಂತು ನಿಮ್ಮ ಉತ್ತರ ಕರ್ನಾಟಕದವರು ಏನೂ ಗೊತ್ತಿರಲಿಲ್ಲ. ಅವನ್ನ ಝೀರೋದಿಲ್ಲಿದ್ದ. ನೀವಾದರೂ ಒಂದು 3 ಸ್ಟೆಪ್ ಇದ್ರ. 4-5 ಪಬ್ಲಿಕ್ಕೋಗಿತ್ತು ನಿಮ್ಮ ಫೇಸ್ ವ್ಯಾಲ್ಯೂಯೇಷನು. ಹನುಮಂತಗೇನೂ ಇರಲಿಲ್ವಲ್ಲ ಅಂತನ ಬಿಗ್ ಬಾಸ್ ಗೆದ್ದ, ಸರಿಗಮ ಗೆದ್ದ. ಯಾಕೆ? ಜನ ಯಾವತ್ತೂ ಒಳ್ಳೆತನಕ್ಕೆ, ಒಳ್ಳೆಯದಕ್ಕೆ ಬೆಲೆ ಕೊಟ್ಟೇ ಕೊಡ್ತಾರೆ. ನೀನು ಇವತ್ತೇ ನೀಚೆ ಬಂದು ಆಡ್ತಾಯಿದ್ದೀರಾ. ಪ್ರತಿಯೊಬ್ಬ ಕನ್ಸಂಕ್ಷನ್ ಇರ್ಬೋದು, ಡಾಕ್ ಸತೀಶ್ ಇರ್ಬೋದು, ಮತ್ತೊಬ್ರು ಇರ್ಬೋದು, ಸುಮಾರು ಜನ ಬ್ಯಾಡ್ ಒಪಿನಿಯನ್ ಆಗ್ತಾಯಿದ್ದಾರೆ. ನೀವು ನಿಮ್ಮ ಆಟ ಆಡಿದರೆ ಜನ ನಿಮಗೆ ಸಪೋರ್ಟ್ ಮಾಡಿರೋರು ಅಲ್ವಾ? ಜಾಸ್ತಿ ಮಾತಾಡ್ತೀರಾ ಸ್ವಲ್ಪ, ಅಂದರೆ ಗಿಲ್ಲಿದು ಒಂದು ಸ್ವಲ್ಪ ಫ್ಯಾನ್ಸ್ ಎಲ್ಲ ನೋಡೋ ಒಂದು ಸ್ವಲ್ಪ ಹೊಟ್ಟೆ ಉರಿ ಜೆಲಸ್ ಆಗಿರ್ಬೋದು. ಅದು ಎಲ್ಲರಿಗೂ ಮಾಮೂಲಿ. ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಅವ್ರು ಏನು ಹೇಳ್ತಾರೆ, ನಾನು ಉತ್ತರ ಕರ್ನಾಟಕದಿಂದ ಇದು ಮಾಡಬೇಕಾಗಿತ್ತು ಅಂತ. ಅದಲ್ಲ, ನಿನಗೆ ಗೇಮ್ ಮುಖ್ಯ. ನೀವು ಉತ್ತರ ಕರ್ನಾಟಕದವರಾ ಏನು? ಇಲ್ಲ, ನಾವು ಬೆಂಗಳೂರು ಸರ್ ಲೋಕಲ್. ಅದೇ ಆದರೂ ನಮಗೆ ಜೀವಿತ ಉತ್ತರ ಕರ್ನಾಟಕ ಜನ ಹತ್ರ. ನಾನು ಬಂದಿರೋದಕ್ಕೆ ಉತ್ತರ ಕರ್ನಾಟಕ ಎಲ್ಲ ಅಳ್ತಾ ಇದೆ ಅಂತೆ ಸರ್. ಯಾವತ್ತೂ ಉತ್ತರ ಕರ್ನಾಟಕದವರು ಆ ಥರ ಹಳ ಮನಸ್ಥಿತಿ ಇಲ್ಲ. ಅವರು ಗಂಡು ಮೆಟ್ಟಿನ ನಾಡಿನವರು, ಗಟ್ಟಿ ಮನಸ್ಸು. ಅವ್ರಿಗೆ ಒಳ್ಳೆಯದು ಯಾವುದು, ಇದು ಯಾವುದು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಇವ್ರು ಏನು ಮಾಡಿದ್ದಾರೆ, ಅವ್ರೇನು ಮಾಡಿದ್ದಾರೆ ಅನ್ನೋದು ಗೊತ್ತಿರುತ್ತೆ ಅವ್ರಿಗೆ. ಆ ಥರ ನೀವು ಆ ಥರ ಅಳಂಗಿದ್ರೆ ಹನುಮಂತು ಗೆದ್ದಾಗ ಅಳ್ಬೋದಾಗಿತ್ತಲ್ಲ, ಇಲ್ಲ ನಗಬೋದಾಗಿತ್ತು ಅಲ್ವಾ? ಹನುಮಂತಕ್ಕೆ ಸಪೋರ್ಟ್ ಮಾಡಿದ್ರು, ಯಾಕೆ ಆಡಲಿಲ್ವಾ? ಹನುಮಂತ ಏನಿದೆ, ಅವ್ನು ಮುಗ್ಧತೆ ಇತ್ತು. ಅವನ ಆಟ ಎಲ್ಲ ಟಾಸ್ಕಲ್ಲೂ ಅವ್ನು ಪಾಲ್ಗೊಂಡ, ಎಲ್ಲ ಟಾಸ್ಕಲ್ಲೂ ಆಡ್ಕೊಂಬಂದ. ಅವ್ನು ಬಿಗ್ ಬಾಸಲ್ಲಿ ಗೆದ್ದ. ಸ್ವಲ್ಪ ಉರಿ ಇದೆ ಇವ್ರು ನೋಡಿ. ಅಲ್ಲ, ಅದು ಮನುಷ್ಯ ಸಹಜ ಗುಣ. ಅದರಲ್ಲೂ ನಮ್ಮ ಹಿಂದೂಗಳಲ್ಲಿ ಏನಂದರೆ, ಯಾರೋ ಒಬ್ಬ ಹಿಂದೂ ಮುಂದೆ ಹೋಗ್ತಾನೆ ಅಂದರೆ ಅವನನ್ನು ತುಳಿಬೇಕು ಅನ್ನೋರುತ್ತೆ. ಅದೇ ಅನ್ಯ ಧರ್ಮದಲ್ಲಿ ಆ ಥರ ಇಲ್ಲ. ಯಾರೋ ನಮ್ಮ ಜನಾಂಗದವ್ರು ಯಾರೋ ಒಬ್ಬರು ಮುಂದುವರಿತಾ ಇದ್ದಾರೆ, ನಾವು ಸಪೋರ್ಟ್ ಮಾಡೋಣ, ನಮ್ಮ ಕೈಲಾಗಿಲ್ಲ, ಅವ್ನು ಮಾಡ್ತಾನೆ ಅವ್ನಿಗೆ ಸಪೋರ್ಟ್ ಮಾಡೋಣ ಅಂತ. ಇವ್ರು ಹಂಗಲ್ಲ, ಬೇಡ ನನ್ನ ಕೈಲಾಗಿಲ್ಲ, ನಡೀಲಿ ಬಿಡಿ ಬಿಗ್ ಬಾಸ್, ಯಾರೋ ಇನ್ನೊಬ್ಬ ಮುಗ್ಧತೆ ಗೆಲ್ತಾನೆ. ನೀವು ನೀನು ಬಂದಿರೋದು ಉತ್ತರ ಕರ್ನಾಟಕ ಒಂದು ಗ್ರಾಮೀಣ ಭಾಗದಿಂದ. ಈಗ ಅದೇ ರೀತಿ ಇವರು ಈ ಕಡೆ ಒಂದು ಸೀಮೆಯಿಂದ ಗ್ರಾಮೀಣ ಭಾಗದಿಂದ ಬಂದಿದ್ದಾನೆ. ಗೆಲ್ಲಿ ಬಿಡು, ಸಪೋರ್ಟ್ ಮಾಡಿ ನೀನು. ನಮ್ಮ ಪ್ರಕಾರ ಗಿಲ್ಲಿನ ಇಲ್ಲ ಯಾರು ಗೆಲ್ಲಲ್ಲ, ಗಿಲ್ಲಿನೇ ಗೆಲ್ಲೋದು. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.